ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ಯಾಮ್ಲಾ, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ವಿಜಯನಗರ್ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಎಕನಾಮಿಕ್ಸ್ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಇವತ್ತು ಕರ್ನಾಟಕ ಆರ್ಥಿಕತೆ ಅನ್ನೋ ಪತ್ರಿಕೆಯ ಕೃಷಿ ಸಾಲದ ಮೂಲಗಳನ್ನು ನಾವು ಲಾಸ್ಟ್ ಸೆಷನಲ್ಲಿ ನೋಡ್ತಾ ಇದ್ವಿ. ಕೃಷಿ ಸಾಲದ ಮೂಲಗಳಲ್ಲಿ ನಾವು ಸಾಂಸ್ಥಿಕ ಮತ್ತು ಸಾಂಸ್ಥಿಕವಲ್ಲದ ಸಾಲದ ಮೂಲಗಳು ಮತ್ತು ಸಾಂಸ್ಥಿಕ ಸಾಲದ ಮೂಲಗಳಲ್ಲಿ ಸಹಕಾರಿ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಇವೆಲ್ಲದರ ಕೊಡುಗೆಯನ್ನು ನೋಡ್ತಾ ಬಂದ್ವಿ. ಮತ್ತು SBI ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ. ಕೊನೆಯದಾಗಿ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೆ ನಬಾರ್ಡ್ ಅಂತ. ಸೊ ನಬಾರ್ಡು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ NABARD, National Bank for Agriculture and Rural Development, was established under statutory provisions. It was designated as the apex development bank in the country, and it was established in 1982 by a special act of the Parliament with a mandate to uplift the rural India by facilitating credit flow in agriculture, cottage and village industries, handicrafts, small-scale industries. Actually, it also supports non-farm sectors while promoting other relative or other allied economic activities in rural areas. NABARD functions to promote sustainable rural development for attaining prosperity of rural areas in India. ಇಲ್ಲಿ ನಬಾರ್ಡು ಯಾಕೆ ಪ್ರಮುಖ ಆಗುತ್ತೆ ಅಂತಂದರೆ, ನಬಾರ್ಡ್ನ ಒಂದು ಅಪೆಕ್ಸ್ ಬ್ಯಾಂಕ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ದನ್ನ ನೋಡ್ತೀವಿ ನಾವು. ಇದು ಒಂದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು, ನಬಾರ್ಡ್ ಅಂತಾನೆ ಜನಪ್ರಿಯವಾಗಿ ಇದನ್ನ ಕರೀತಾರೆ. ಮತ್ತೆ ಇದು ದೇಶದ ಅತ್ಯುನ್ನತ ಅಭಿವೃದ್ಧಿ ಬ್ಯಾಂಕು ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡಿದ್ದೀವಿ, ಪರಿಗಣಿಸಲಾಗಿದೆ. ಮತ್ತೆ ಈ ರಾಷ್ಟ್ರೀಯ ಬ್ಯಾಂಕನ್ನು 1982ರಲ್ಲಿ ಸಂಸತ್ತಿನ ವಿಶೇಷ ಕಾಯ್ದೆ ಮೂಲಕ ಸ್ಥಾಪನೆ ಮಾಡಲಾಗಿದೆ. ಇದು ಕೃಷಿ, ಗುಡಿ ಕೈಗಾರಿಕೆ, ಗ್ರಾಮ ಕೈಗಾರಿಕೆಗಳು, ಕರಕುಶಲ ವಸ್ತುಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸಾಲದ ಹರಿವನ್ನು ಸುಗಮಗೊಳಿಸೋದ್ರ ಮೂಲಕ ಗ್ರಾಮೀಣ ಭಾರತವನ್ನು ಮೇಲೆತ್ತುವಂತಹ ಪ್ರಯತ್ನವನ್ನು ಈ ನಬಾರ್ಡ್ ಮಾಡ್ತಾ ಹೋಗುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಇತರೆ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸೋದಕ್ಕೋಸ್ಕರ, ಕೃಷಿಯೇತರ ವಲಯವನ್ನು ಕೂಡ ಬೆಂಬಲಿಸೋದಕ್ಕೋಸ್ಕರ ನಬಾರ್ಡನ್ನ ಸ್ಥಾಪನೆ ಮಾಡಲಾಯಿತು. ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳ ಸಮೃದ್ಧಿಯನ್ನು ಸಾಧಿಸೋದಕ್ಕೆ, ಸುಸ್ಥಿರ ಗ್ರಾಮೀಣ ಅಭಿವೃದ್ಧಿಯನ್ನು ಉತ್ತೇಜನ ಮಾಡೋದಕ್ಕೆ ನಬಾರ್ಡು ಕಾರ್ಯನಿರ್ವಹಿಸುತ್ತೆ. ಸೊ ಹಾಗಾಗಿ ನಬಾರ್ಡ್ ಈಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದಿ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್ ಅಮಾಂಗ್ the agricultural banks or the banks that help for the rural development. ಹೇಗೆ RBI ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯನಿರ್ವಹಣೆಯಲ್ಲಿ ಮೇಲೆ ಒಂದು ಹಿಡಿತವನ್ನು ಸಾಧಿಸಿದೆಯೋ, ಅದೇ ರೀತಿ ನಬಾರ್ಡ್ ಸಹ ಒಂದು ಹಿಡಿತವನ್ನು ಸಾಧಿಸಿದೆ. ಅಂದರೆ ಪೂರ್ತಿ ಅದರ ಕಂಟ್ರೋಲಲ್ಲೇ ಬೇರೆ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳ ಕಾರ್ಯನಿರ್ವಹಿಸುತ್ತೆ. ಅದರ ಮಾರ್ಗಸೂಚಿಯನ್ನು ಮತ್ತು ಅದು ಹಾಕುವಂಥ ನಿಬಂಧನೆಯನ್ನು ಫಾಲೋ ಮಾಡ್ತಾ ಕೃಷಿಗೆ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಇತರ ಚಟುವಟಿಕೆಗಳಿಗೆ ನಬಾರ್ಡು ಹಣಕಾಸಿನ ಸಹಾಯವನ್ನು ಮಾಡ್ತಾ ಬರ್ತಾ ಇದೆ. ಸೊ ಹಾಗಾಗಿ ಇದೊಂದು ಹೆಚ್ಚು ಪ್ರಾಶಸ್ತ್ಯ ಹೊಂದಿರುವಂತಹ ಅಥವಾ ಹೆಚ್ಚು ಪ್ರಮುಖವಾಗಿರುವಂತಹ ಒಂದು ಅಭಿವೃದ್ಧಿ ಬ್ಯಾಂಕ್ ಅಂತಲೇ ಕರಿಬಹುದು ನಾವು ನಬಾರ್ಡನ್ನು. Before getting into the functions of NABARD, it is basically concerned with matters concerning policy as well as planning and operations in the field of credit for agriculture and other economic activities in rural areas in India. Actually, it is worth noting that RBI has sold its own stake to Government of India. Therefore, Government of India holds 99% of stake in NABARD. ಸೊ ಹಾಗಾಗಿ ನಬಾರ್ಡು ನೀವು ನೋಡ್ತಾ ಬರ್ತಾ ಇದ್ರೆ
ಇದು ಒಂದು ಪಾಲಿಸಿ ಏನು ಸರ್ಕಾರ ಮಾಡುತ್ತೋ, ಒಂದು ಗವರ್ಮೆಂಟ್ ಪಾಲಿಸಿ ಏನು ಮಾಡುತ್ತೋ, ನೀತಿಗೆ ಸಂಬಂಧಪಟ್ಟಂತಹ ಸರ್ಕಾರದ ನೀತಿಗೆ ಸಂಬಂಧಪಟ್ಟ ವಿಷಯಗಳು, ಜೊತೆಗೆ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಮತ್ತು ಇತರೆ ಆರ್ಥಿಕ ಚಟುವಟಿಕೆಗಳ ಸಾಲ ಕ್ಷೇತ್ರದ ಯೋಜನೆ ಮತ್ತು ಕಾರ್ಯಾಚರಣೆಗೆ ಸಂಬಂಧಪಟ್ಟಿದ್ದಾಗಿದೆ. ಮತ್ತೆ RBI ತನ್ನ ಪಾಲನ್ನ ಭಾರತ ಸರ್ಕಾರಕ್ಕೆ ಮಾರಾಟ ಮಾಡಿಬಿಟ್ಟಿದೆ. ಹಾಗಾಗಿ ನಬಾರ್ಡು ಭಾರತ ಸರ್ಕಾರದ 99% ಪಾಲನ್ನ ಭಾರತ ಸರ್ಕಾರ ನಬಾರ್ಡ್ನಲ್ಲಿ 99% ಪಾಲನ್ನ ಹೊಂದಿರೋದನ್ನ ನೋಡ್ತೀವಿ. ಇಲ್ಲಿ ವಾಟ್ ಇಸ್ ದಿ ರೋಲ್ ಆಫ್ ನಬಾರ್ಡ್ ಅಂತ ನೋಡಿದಾಗ, ಬಿಫೋರ್ ಗೆಟಿಂಗ್ ಇನ್ ಟು ದಿ ಫಂಕ್ಷನ್ಸ್, ವಾಟ್ ಇಸ್ ದ ರೋಲ್ ಅಂತ ನೋಡಿದ್ರೆ, ಇಟ್ ಈಸ್ ಅನ್ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ ವಿಚ್ ಹ್ಯಾಸ್ ದ ಪವರ್ ಟು ಡೀಲ್ ವಿತ್ ಆಲ್ ಮ್ಯಾಟರ್ಸ್ ಕನ್ಸರ್ನಿಂಗ್ ಪಾಲಿಸಿ, ಪ್ಲಾನಿಂಗ್ ಆಸ್ ವೆಲ್ ಆಸ್ ಆಪರೇಷನ್ಸ್ ಇನ್ ಗಿವಿಂಗ್ ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್ ಅಂಡ್ ಅದರ್ ಎಕನಾಮಿಕ್ ಆಕ್ಟಿವಿಟೀಸ್ ಇನ್ ದಿ ರೂರಲ್ ಏರಿಯಾಸ್. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇತರ ಆರ್ಥಿಕ ಚಟುವಟಿಕೆಗಳ ಕಾರ್ಯಾಚರಣೆಗೆ ರೂಪಿಸಬಹುದಾದಂತಹ ನೀತಿಗಳು ಮತ್ತು ಯೋಜನೆಗಳನ್ನ ಅಥವಾ ಯೋಜನೆಗಳ ವಿಷಯವನ್ನ ಅಧ್ಯಯನ ಮಾಡುವಂತಹ ಒಂದು ಪ್ರಮುಖವಾದ ಸಂಸ್ಥೆ ಆಗುತ್ತೆ ನಬಾರ್ಡು. ಜೊತೆಗೆ ಇಟ್ ಈಸ್ ಅ ರೀಫೈನಾನ್ಸಿಂಗ್ ಏಜೆನ್ಸಿ ಫಾರ್ ದೋಸ್ ಇನ್ಸ್ಟಿಟ್ಯೂಷನ್ಸ್ ದಟ್ ಪ್ರೊವೈಡ್ ಇನ್ವೆಸ್ಟ್ಮೆಂಟ್ ಅಂಡ್ ಪ್ರೊಡಕ್ಷನ್ ಕ್ರೆಡಿಟ್ ಫಾರ್ ಪ್ರಮೋಟಿಂಗ್ ಸೆವರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಫಾರ್ ರೂರಲ್ ಡೆವಲಪ್ಮೆಂಟ್. ಇದು ರೀಫೈನಾನ್ಸಿಂಗ್ ಏಜೆನ್ಸಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ರೀಜನಲ್ ರೂರಲ್ ಬ್ಯಾಂಕ್ಸ್ ರೂರಲ್ ಡೆವಲಪ್ಮೆಂಟ್ ಏನಾದರೂ ಸಾಲ ಕೊಡ್ತಿದೆ ಅಂತಂದ್ರೆ, ಗ್ರಾಮೀಣಾಭಿವೃದ್ಧಿಗೆ ಸಾಲ ಕೊಡ್ತಾ ಇದೆ, ಅಥವಾ ವಾಣಿಜ್ಯ ಬ್ಯಾಂಕ್ಗಳು ಗ್ರಾಮೀಣಾಭಿವೃದ್ಧಿಗೆ ಸಾಲ ಕೊಡ್ತಾ ಇದೆ ಅಂತಂದ್ರೆ, ನಬಾರ್ಡು ಅವರಿಗೆ ಫೈನಾನ್ಸ್ ಅನ್ನ ಮಾಡುತ್ತೆ. ಅಂದ್ರೆ ಇಟ್ ಟ್ರೈಸ್ ಟು ಫೈನಾನ್ಸ್ ದಿ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಫೈನಾನ್ಸಿಂಗ್ ಫಾರ್ ರೂರಲ್ ಡೆವಲಪ್ಮೆಂಟ್. ಯಾವ ಬ್ಯಾಂಕು, ಯಾವ ಹಣಕಾಸು ಸಂಸ್ಥೆ, ಯಾವ ಸಹಕಾರಿ ಸಂಸ್ಥೆಗಳು ಗ್ರಾಮೀಣ ಅಭಿವೃದ್ಧಿಗೆ ಮತ್ತು ಕೃಷಿಗೆ ಹೂಡಿಕೆಯನ್ನ ಮಾಡ್ತಾ ಇದೆಯೋ ಅದನ್ನ ಆ ಬ್ಯಾಂಕ್ಗಳಿಗೆ ನಬಾರ್ಡು ಹಣಕಾಸನ್ನ ಒದಗಿಸುತ್ತೆ. ದೆನ್ ಇಟ್ ಈಸ್ ಇಂಪ್ರೂವಿಂಗ್ ದ absorptive capacity of credit delivery system in India, including monitoring, formulation of rehabilitation schemes, restructuring of credit institutions, and training of personnel. ಅಂದರೆ ಇಲ್ಲಿ ನಬಾರ್ಡು ಇದು ಮೇಲ್ವಿಚಾರಣೆ ಕೆಲಸವನ್ನ, ಪುನರ್ವಸತಿ ಯೋಜನೆ ರಚನೆಯನ್ನ, ಸಾಲ ಸಂಸ್ಥೆಗಳ ಪುನರ್ ರಚನೆ ಮತ್ತೆ ಸಿಬ್ಬಂದಿಗೆ ತರಬೇತಿ ಸೇರಿದಂತೆ ಭಾರತದಲ್ಲಿ ಸಾಲ ವಿತರಣಾ ವ್ಯವಸ್ಥೆಯ ಎಲ್ಲಾ ಸಾಮರ್ಥ್ಯವನ್ನ ಸುಧಾರಣೆ ಮಾಡುವಂತಹ ಕೆಲಸವನ್ನ ನಬಾರ್ಡು ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಬಾರ್ಡ್ನ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಕೃಷಿ ಸಾಲಕ್ಕೆ ಸಂಬಂಧಪಟ್ಟಕ್ಕೆ ಅಥವಾ ಕೃಷಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ. Then it coordinates the rural credit financing activities of all sorts of institutions engaged in development work at the field level while maintaining liaison with the Government of India and state governments, and also RBI and other national level institutions that are concerned with the policy formulation. ಅಂದರೆ ಇಲ್ಲಿ ಇದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ನೀತಿಗೆ ಸಂಬಂಧಪಟ್ಟಂತಹ RBI ಮತ್ತು ಇತರೆ ರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳ ಜೊತೆ ಸಂಪರ್ಕವನ್ನ ಕಾಯ್ದುಕೊಳ್ಳುತ್ತೆ. ಜೊತೆಗೆ ಕಾಯ್ದುಕೊಂಡು ಕ್ಷೇತ್ರ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿರುವಂತಹ ಎಲ್ಲಾ ರೀತಿಯ ಸಂಸ್ಥೆಗಳಿಗೆ ಗ್ರಾಮೀಣ ಸಾಲ ಹಣಕಾಸು ಚಟುವಟಿಕೆ ಜೊತೆಗೆ ಸಂಯೋಜನೆ ಮಾಡುವ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ಯಾವ ಬ್ಯಾಂಕ್ಗಳು ಗ್ರಾಮೀಣ ಅಭಿವೃದ್ಧಿಗೆ ಸಾಲ ಕೊಡ್ತಾ ಇದೆ, ಯಾವ ಬ್ಯಾಂಕ್ಗಳು ಕೃಷಿಗೆ ಸಾಲ ಕೊಡ್ತಾ ಇದೆ, ಅದು ರಾಜ್ಯ ಮಟ್ಟದ್ದಾಗಿರ್ಲಿ, ರಾಷ್ಟ್ರ ಮಟ್ಟದ್ದಾಗಿರ್ಲಿ, ಅಥವಾ ಇತರ ಯಾವುದೇ ಸಾಲ ಸಂಸ್ಥೆಗಳಾಗಿರಲಿ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ರೀತಿ ಒಂದು ಸಂಪರ್ಕವನ್ನ ಕಾಯ್ದುಕೊಂಡು ಎಲ್ಲ ಸಂಸ್ಥೆಗಳ ಜೊತೆ ಒಂದು ಸಂಪರ್ಕವನ್ನ ಕಾಯ್ಕೊಂಡು ಇಟ್ ಟ್ರೈಸ್ ಟು ಮೇಂಟೈನ್ ದಿ ಕೋಆರ್ಡಿನೇಷನ್ ಆಫ್ ಆಲ್ ದಿ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಫೈನಾನ್ಸಿಂಗ್ ರೂರಲ್ ಡೆವಲಪ್ಮೆಂಟ್ ಆನ್ ಅಗ್ರಿಕಲ್ಚರ್ ಅಂಡ್ ಒಂದು ರೀತಿ ಸಮನ್ವಯವನ್ನ, ಒಂದು ರೀತಿ ಸಂಯೋಜನೆಯನ್ನ, ಕೋಆರ್ಡಿನೇಟ್ ಮಾಡುವಂತ ಕೆಲಸವನ್ನ, ಯಾರು ಯಾವ ಇದಕ್ಕೆ ಯೋಜನೆಗೆ ಹಣಕಾಸು ಹಾಕಬೇಕು, ಅದಕ್ಕೆ ನಬಾರ್ಡ್ನ ಸಹಾಯ ಏನು, ಅಥವಾ ಬೇರೆ ಸಂಸ್ಥೆಗಳ ಮೂಲಕ ಹೇಗೆ ಹಣ ಬರುತ್ತೆ, ಇದೆಲ್ಲವನ್ನ ಒಂದು ರೀತಿ ಸಂಯೋಜನೆ ಮಾಡಿಕೊಂಡು RBI ಕೆಲಸ ಮಾಡ್ತಾ ಹೋಗುತ್ತೆ, ನಬಾರ್ಡು ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫೈನಾನ್ಸಿಂಗ್ agriculture and rural development. Then it prepares rural credit plans annually for all districts in the country. ಇಡೀ ದೇಶದ ಎಲ್ಲ ಜಿಲ್ಲೆಗಳಿಗೆ ಪ್ರತಿ ವರ್ಷ ಇದು
ಗ್ರಾಮೀಣ ಸಾಲ ಯೋಜನೆಯನ್ನು ವಾರ್ಷಿಕವಾಗಿ ರೂಪಿಸ್ತಾ ಹೋಗುತ್ತೆ. ಇಟ್ ಪ್ರಿಪೇರ್ಸ್ ರೂರಲ್ ಕ್ರೆಡಿಟ್ ಪ್ಲಾನ್ಸ್ ಆನ್ಯುಯಲಿ ಫಾರ್ ಆಲ್ ಡಿಸ್ಟ್ರಿಕ್ಟ್ಸ್ ಇನ್ ದ ಕಂಟ್ರಿ. ಯಾವ ಡಿಸ್ಟ್ರಿಕ್ಟ್ ಹಿಂದುಳಿದಿದೆ, ಯಾವ್ದು ಮುಂದುವರೆದಿದೆ, ಯಾವುದಕ್ಕೆ ಯಾವುದರ ಅವಶ್ಯಕತೆ ಇದೆ ಅನ್ನೋದನ್ನು ನೋಡಿಕೊಂಡು ಇಟ್ ಟ್ರೈಸ್ ಟು ಪ್ರಿಪೇರ್ ರೂರಲ್ ಕ್ರೆಡಿಟ್ ಪ್ಲಾನ್ಸ್ ಎವ್ರಿ ಇಯರ್. Then it also promotes research in rural banking and field of agriculture and rural development. ಅಂದರೆ ಇದು ಗ್ರಾಮೀಣ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತಹ ಸಂಶೋಧನೆ ಕೈಗೊಳ್ಳುವಲ್ಲಿ ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಬೇಕಾಗಿರುವಂತಹ ಆರ್ಥಿಕ ಸಹಾಯ ಅಥವಾ ಏನು ಆರ್ಥಿಕ ಚಟುವಟಿಕೆ ನಡೀತಾ ಇದೆ ಇದರ ಕುರಿತು ಕೂಡ ಸಾಕಷ್ಟು ರಿಸರ್ಚನ್ನು ಮಾಡ್ತಾ ಹೋಗುತ್ತೆ, ಸಂಶೋಧನೆಯನ್ನು ಕೈಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಇಟ್ ಪ್ರಮೋಟ್ಸ್ ರಿಸರ್ಚ್ ಇನ್ ದಿಸ್ ಪರ್ಟಿಕ್ಯುಲರ್ ರೂರಲ್ ಬ್ಯಾಂಕಿಂಗ್ ಆ್ಯಂಡ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸಂಶೋಧನೆ ಕಾರ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡುತ್ತೆ. ಏಕೆಂದರೆ ಸಂಶೋಧನೆ ಮಾಡಿದಾಗ ನೈಜ ವಿಷಯಗಳು ಸರ್ಕಾರದ ಗಮನಕ್ಕೂ ಬರುತ್ತೆ. ಆ್ಯಂಡ್ ಇಟ್ somehow gives an idea as to what is good for the development of agriculture and rural development. ಸೊ ಹಾಗಾಗಿ ನಬಾರ್ಡ್ನ ಪಾತ್ರ ನೀವೇನಾದರೂ ನೋಡಿದ್ರೆ ಇದು ನೀತಿ ಯೋಜನೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಕೃಷಿ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ನೀಡುವಂತಹ ಕಾರ್ಯವನ್ನು ಮಾಡುವಂಥದ್ದು, ಗ್ರಾಮೀಣ ಅಭಿವೃದ್ಧಿಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಉತ್ತೇಜನ ಮಾಡುವಂಥದ್ದು, ಆಮೇಲೆ ಯಾವ ಸಂಸ್ಥೆಗಳು ಗ್ರಾಮೀಣ ಸಾಲವನ್ನು ಕೊಡ್ತಾ ಇದೆಯೋ ಅದರ ಮೇಲ್ವಿಚಾರಣೆ, ಪುನರ್ವಸತಿ ಯೋಜನೆ ಮತ್ತು ಸಾಲ ಸಂಸ್ಥೆಗಳ ಪುನರ್ರಚನೆ, ಸಿಬ್ಬಂದಿಗೆ ತರಬೇತಿ, ಈ ಎಲ್ಲ ಕೆಲಸವನ್ನು ಮಾಡುವಂಥದ್ದು. ಮತ್ತು ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನೀತಿ ನಿರೂಪಣೆಗೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರುವಂತಹ ಹಣಕಾಸು ಸಂಸ್ಥೆಗಳು, ಇಲ್ಲೆಲ್ಲ ಕೂಡ ಕ್ಷೇತ್ರ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿರುವಂಥವ್ರಿಗೆ ಗ್ರಾಮೀಣ ಸಾಲವನ್ನು ಒದಗಿಸುವಂಥದ್ದು ಮತ್ತು ದೇಶದ ಎಲ್ಲ ಜಿಲ್ಲೆಗಳಿಗೆ ವಾರ್ಷಿಕವಾಗಿ ಗ್ರಾಮೀಣ ಸಾಲ ಯೋಜನೆಯನ್ನು ಸಿದ್ಧಪಡಿಸೋದು ಮತ್ತು ಗ್ರಾಮೀಣ ಬ್ಯಾಂಕಿಂಗ್ ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ಉತ್ತೇಜಿಸೋದು, ಈ ಎಲ್ಲ ಕೆಲಸವನ್ನು ನಬಾರ್ಡ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ದೀಸ್ ಆರ್ ಆಲ್ ದಿ ರೋಲ್ಸ್ ಆಫ್ ನಬಾರ್ಡ್. ದೆನ್ ವಾಟ್ ಇಸ್ ದ ಫಂಕ್ಷನ್ ಆಫ್ ನಬಾರ್ಡ್ ಅಂತ ನೋಡ್ತಾ ಹೋದರೆ, ನಬಾರ್ಡ್ನ ಕಾರ್ಯಗಳೇನು ಅಂತ ನೋಡ್ತಾ ಹೋದರೆ, ಇಟ್ ಗಿವ್ಸ್ ದಿ ರೀಫೈನಾನ್ಸಿಂಗ್ ಫೆಸಿಲಿಟಿ, ಪುನರ್ಧನ ಸೌಲಭ್ಯ. ಪುನರ್ಧನ ಸೌಲಭ್ಯ ಅಂತಂದರೆ ಯಾವ ಹಣಕಾಸು ಸಂಸ್ಥೆ ಅಥವಾ ಯಾವ ಬ್ಯಾಂಕು ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ಚಟುವಟಿಕೆಗಳಿಗೆ ಹಣಕಾಸನ್ನು ಒದಗಿಸ್ತಾ ಇದೆಯೋ ಅವ್ರಿಗೆ ಮತ್ತೆ ಹಣದ ಸಹಾಯವನ್ನು ಮಾಡುವಂಥ ಕೆಲಸವನ್ನು RBI ಮಾಡ್ತಾ ಹೋಗುತ್ತೆ. ಇದನ್ನು ಪುನರ್ಧನ ಸೌಲಭ್ಯ ಅಂತ ಕರಿತೀವಿ. ಅವ್ರಿಗೆ ಫೈನಾನ್ಸ್ ಮಾಡಿರ್ತಾರೆ, ನೇರವಾಗಿ ರೈತರಿಗೆ ಫೈನಾನ್ಸ್ ಮಾಡಿರ್ತಾರೆ ಅಥವಾ ನೇರವಾಗಿ ಒಂದು ಕೃಷಿ ಭೂಮಿಗೆ ಫೈನಾನ್ಸ್ ಮಾಡಿರ್ತಾರೆ. ಅವರು ಕೊಟ್ಟಂತಹ ಹಣವನ್ನು ಇವರು ಮತ್ತೆ ಆ ಬ್ಯಾಂಕ್ಗಳಿಗೆ ಒದಗಿಸುವಂಥ ಕೆಲಸವನ್ನು ನಬಾರ್ಡ್ ಮಾಡ್ತಾ ಹೋಗುತ್ತೆ. ಆಮೇಲೆ ನಬಾರ್ಡ್ ಇದರ ಜೊತೆ ರಿಫೈನಾನ್ಸ್ ಫೆಸಿಲಿಟಿನಲ್ಲಿ ಇನ್ನೊಂದು ಪ್ರಮುಖವಾದ ಕೆಲಸ ನಬಾರ್ಡ್ ಮಾಡೋದು ಅಂತಂದರೆ, IRDP ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಏನೇನಿದಾವೆ ಅಂದರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇನಿದಾವೆ, ಈ ರೀತಿಯ ಕಾರ್ಯಕ್ರಮಗಳಿಗೆ ಇಟ್ ಗಿವ್ಸ್ ಹೈಯೆಸ್ಟ್ ಸಪೋರ್ಟ್ ಫಾರ್ ದಿ ಪಾವರ್ಟಿ ಅಲಿವೇಷನ್ ಪ್ರೋಗ್ರಾಮ್ಸ್ ರನ್ ಬೈ IRDP. ಈ IRDP ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಬಡತನ ನಿರ್ಮೂಲನಾ ಯೋಜನೆಗಳು ಏನೇನಿದೆ ಅದಕ್ಕೆ ಬಹುಪಾಲು ಹಣದ ಸಹಾಯವನ್ನು ನಬಾರ್ಡ್ ಮಾಡುತ್ತೆ. ಇಟ್ ಗಿವ್ಸ್ ಒಂಥರ ಇಟ್ ರಿಫೈನಾನ್ಸಸ್ ಫಾರ್ IRDP ಅಕೌಂಟ್ಸ್ in order to give highest share for the support of poverty alleviation programs run by the IRDP. ಸೊ ಹಾಗಾಗಿ ಅದಕ್ಕೆ ಸಹಾಯ ಮಾಡುವಂಥದ್ದು. ದೆನ್ ಅದರ್ ಆಕ್ಟಿವಿಟೀಸ್ ಅಂಡರ್ IRDP, ಈ ರೀಫೈನಾನ್ಸ್ ಫೆಸಿಲಿಟಿನಲ್ಲಿ ಅದರ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ IRDP, ಇಟ್ ಆಲ್ಸೋ ಮೇಕ್ ಸರ್ವಿಸ್ ಏರಿಯಾ ಪ್ಲಾನ್, ಒಂದು ಸೇವಾ ಪ್ರದೇಶ ಯೋಜನೆಯನ್ನು ಮಾಡುವಂಥದ್ದು, ಸರ್ವಿಸ್ ಏರಿಯಾ ಪ್ಲಾನನ್ನು ಮಾಡೋದು, ಟು ಪ್ರೊವೈಡ್ ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್ ಲಿಂಕೇಜಸ್ ಆ್ಯಂಡ್ ಆಲ್ಸೋ ಫಾರ್ ಇನ್ಫ್ರಾಸ್ಟ್ರಕ್ಚರಲ್ ಸಪೋರ್ಟ್. ಒಂದು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಉತ್ತೇಜನ ಕೊಡೋದಕ್ಕೆ ಮತ್ತು ಅಲ್ಲಿ ಬೇಕಾಗಿರುವಂಥ ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಜೊತೆಗೆ ನಬಾರ್ಡ್ ಆಲ್ಸೋ ಪ್ರಿಪೇರ್ಸ್ ಗೈಡ್ಲೈನ್ಸ್ ಫಾರ್ ಪ್ರಮೋಷನ್ ಆಫ್ ಗ್ರೂಪ್ ಆಕ್ಟಿವಿಟೀಸ್ ಅಂಡರ್ ಇಟ್ಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರೊವೈಡ್ಸ್ 100% refinancing
ರೀಫೈನಾನ್ಸ್ ಸಪೋರ್ಟ್ ಫಾರ್ ದೆಮ್. ಗ್ರೂಪ್ ಆಕ್ಟಿವಿಟಿ ಅಂತಂದರೆ ಒಟ್ಟಾಗಿ ಒಂದು ಗುಂಪಲ್ಲಿ ಮಾಡುವಂಥ ಕೆಲಸಗಳು, ಅದು ಸ್ತ್ರೀ ಶಕ್ತಿ ಇರ್ಬೋದು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ಬೋದು, ಸ್ವಸಹಾಯ ಗುಂಪುಗಳು, ಈ ಥರದ ಗ್ರೂಪ್ ಆಕ್ಟಿವಿಟಿ ಏನಿರುತ್ತೆ ಇದಕ್ಕೆ 100% ರೀಫೈನಾನ್ಸ್ ಸಪೋರ್ಟನ್ನು ಕೊಡುತ್ತೆ. ಪುನರ್ಧನ ಸಪೋರ್ಟನ್ನು ನಬಾರ್ಡ್ ಕೊಡ್ತಾ ಹೋಗುತ್ತೆ. ಇಟ್ ಪ್ರಿಪೇರ್ಸ್ ಗೈಡ್ಲೈನ್ಸ್ ಫಾರ್ ಪ್ರಮೋಷನ್ ಆಫ್ ಗ್ರೂಪ್ ಆಕ್ಟಿವಿಟೀಸ್. ಹೇಗೆ ಗ್ರೂಪ್ ಆಕ್ಟಿವಿಟಿ ನಡಿಬೇಕು, ಯಾವ ರೀತಿ ಇರಬೇಕು, ಎಲ್ಲರೂ ಒಟ್ಟಿಗೆ ಸೇವ್ ಮಾಡೋದು ಹೇಗೆ, ಒಟ್ಟಿಗೆ ಸಂಪಾದನೆ ಮಾಡೋದು ಹೇಗೆ, ಸಭೆ ಸೇರೋದು ಹೇಗೆ, ಏನು ಚಟುವಟಿಕೆ ತಗೋಬೇಕು, ಇದೆಲ್ಲದರ ಕುರಿತು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ, ಗೈಡ್ಲೈನ್ಸನ್ನು ರೆಡಿ ಮಾಡಿ ಕೊಡುತ್ತೆ. ಜೊತೆಗೆ 100% ರೀಫೈನಾನ್ಸ್ ಕೂಡ ಈ ಇದಕ್ಕೆ ಕೊಡ್ತಾ ಹೋಗುತ್ತೆ. And it also refinance for complete extent for those projects that are taken under National Watershed Development Program and ನ್ಯಾಷನಲ್ ಮಿಷನ್ ಆಫ್ ವೇಸ್ಟ್ಲ್ಯಾಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅಂದರೆ ಇಲ್ಲಿ ರೀಫೈನಾನ್ಸ್ ಅಂತಂದಾಗ ಇದು ರಾಷ್ಟ್ರೀಯ ಜಲಾನಯನ ಪ್ರದೇಶದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮತ್ತು ಬಂಜರು ಭೂಮಿ ಅಭಿವೃದ್ಧಿ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ತೆಗೆದುಕೊಂಡ ಯೋಜನೆಗಳಿಗೆ ಸಂಪೂರ್ಣ ಪ್ರಮಾಣದಲ್ಲಿ ಮರುಸಾಲವನ್ನು ಒದಗಿಸೋ ಕೆಲಸವನ್ನು ಮಾಡುತ್ತೆ. ಇಟ್ ಗಿವ್ಸ್ ರೀಫೈನಾನ್ಸ್ ಫೆಸಿಲಿಟಿ ಫಾರ್ ದಿ ವಾಟರ್ಶೆಡ್ ಮ್ಯಾನೇಜ್ಮೆಂಟ್. ಜಲಾನಯನ ಪ್ರದೇಶದ ಅಭಿವೃದ್ಧಿ ಭಾಳ ಇಂಪಾರ್ಟೆಂಟು. ಯಾಕೆಂದರೆ ರೈತರನ್ನ ನಾವು ಎಲ್ಲಿವರೆಗೂ ಮಳೆ ಮೇಲೆ ಅವಲಂಬಿತರನ್ನಾಗಿ ಮಾಡ್ತೀವೋ ಅಲ್ಲಿವರೆಗೂ ಕೂಡ ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚು ಮಟ್ಟಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಕೃಷಿಯನ್ನು ನಂಬಿಕೊಂಡಿರುವಂಥ ರೈತ ಮುಂದುವರಿಯೋದಕ್ಕೆ ಸಾಧ್ಯನೂ ಇಲ್ಲ. ಇಫ್ ಯು ಹ್ಯಾವ್ ಟು ಡೆವಲಪ್ ದಟ್ ಪರ್ಟಿಕ್ಯುಲರ್ ಇಂಡಸ್ಟ್ರಿ, ಇಫ್ ಯು ಹ್ಯಾವ್ ಟು ಡೆವಲಪ್ ದಟ್ ಪರ್ಟಿಕ್ಯುಲರ್ ಸೆಕ್ಟರ್, ದೆನ್ ಯು ಹ್ಯಾವ್ ಟು ಮೇಕ್ ಫೈನಾನ್ಸಸ್ ಫಾರ್ ದಿ ಲ್ಯಾಂಡ್ ರಿಫಾರ್ಮ್ಸ್. ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಆಗಬೇಕು, ಜಲಾನಯನ ಪ್ರದೇಶದ ಅಭಿವೃದ್ಧಿ, ಬಂಜರು ಭೂಮಿ ಅಭಿವೃದ್ಧಿ ಹೇಗೆ ಮಾಡೋದು, ಇದೆಲ್ಲ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ನಬಾರ್ಡ್ ಈ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಬಡವರು ಮತ್ತು ನಿರ್ಗತಿಕರಿಗೆ ಸ್ವಯಂ ಸೇವಾ ಸಂಸ್ಥೆಗಳನ್ನು ಆಯೋಜಿಸೋದು, ಸ್ವಸಹಾಯ ಗುಂಪುಗಳು ಮತ್ತು ಅಧಿಕೃತ ಸಾಲದ ನಡುವೆ ಸಂಪರ್ಕವನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. That is, it makes efforts to establish linkages between self-help groups that are organized by voluntary agencies for poor and needy in rural areas and other official credit agencies. ಈ ಸೆಲ್ಫ್ ಹೆಲ್ಪ್ ಗ್ರೂಪ್ನ ಸ್ವಸಹಾಯ ಗುಂಪುಗಳನ್ನು ಯೂಶುವಲ್ ಆಗಿ ಅಲ್ಲಿನ ಬಡತನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಮಾಡ್ತಾ ಹೋಗ್ತಿರ್ತಾರೆ. ಹಾಗಾಗಿ ಈ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಿಗೆ ಸಹಾಯ ಮಾಡೋದು, ಬಡವರು ಯಾರಿದ್ದಾರೆ ಅವರನ್ನು ಸ್ವಸಹಾಯ ಗುಂಪುಗಳಿಗೆ ಸೇರಿಸ್ಕೊಂಡು ಮತ್ತು ಇತರೆ ಅಫಿಷಿಯಲ್ ಕ್ರೆಡಿಟ್ ಏಜೆನ್ಸಿನೂ ಸೇರಿಕೊಂಡು ಒಂದು ಸಂಪರ್ಕವನ್ನು ಸೃಷ್ಟಿ ಮಾಡಿ ಅಲ್ಲಿ ಪುನರ್ಧನ ಸೌಲಭ್ಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ದೆನ್ there is also a system of district-oriented monitoring studies under which study is conducted for a cross-section of schemes that are sanctioned in district of various banks to ascertain their performance and to identify the constraints in their implementation. It also initiates appropriate action to give remedy to them. ಅಂದರೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರುವಂತಹ, ಅಂದರೆ ಜಿಲ್ಲೆ ಆಧಾರಿತ ಒಂದು ಅಧ್ಯಯನ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಇದರ ಅಡಿನಲ್ಲಿ ವಿವಿಧ ಬ್ಯಾಂಕ್ಗಳು ಜಿಲ್ಲೆಯಲ್ಲಿ ಮಂಜೂರಾದಂಥ ಯೋಜನೆಗಳು ಆ ವಿಭಾಗವನ್ನು ಅಧ್ಯಯನ ಮಾಡ್ತಾ ಹೋಗುತ್ತೆ, ಏನೇನು ಯೋಜನೆ ತಗೊಂಡಿದ್ದಾರೆ ಅದನ್ನು, ಮತ್ತು ಅದರ ಇಂಪ್ಲಿಮೆಂಟೇಷನಲ್ಲಿ ಅಂದರೆ ಅದನ್ನು ಸ್ಥಾಪಿಸೋದ್ರಲ್ಲಿ ಏನೇನು ನಿರ್ಬಂಧಗಳು ಎದುರಾಗ್ತಿದೆ ಅಥವಾ ಏನೇನು ಸಮಸ್ಯೆಗಳು ಎದುರಾಗ್ತಾ ಇದೆ ಅದನ್ನು ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡುತ್ತೆ ಮತ್ತು ಅದನ್ನು ಪರಿಹಾರ ಮಾಡೋದಕ್ಕೆ ಸೂಕ್ತವಾದ ಕ್ರಮಗಳನ್ನು ಕೂಡ ಅನುಸರಿಸ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಫಂಕ್ಷನ್ಸ್ ಆಫ್ ನಬಾರ್ಡ್. And then it provides short-term, medium and long-term lending, ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ. ಅವಕಾಶಕ್ಕೆ ಅಥವಾ ಯಾವ ಕ್ಷೇತ್ರಕ್ಕೆ ನಾನು ಸಾಲ ಕೊಡ್ತಿದ್ದೀನಿ, ಯಾರಿಗೆ ಸಾಲ ಕೊಡ್ತಿದ್ದೀನಿ ಅನ್ನೋದರ ಆಧಾರದ ಮೇಲೆ ಇದು ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಅಥವಾ ಲಾಂಗ್ ಟರ್ಮ್ ಲೋನ್ಸ್ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಯೂಶುವಲ್ ಆಗಿ ರೀಜನಲ್ ರೂರಲ್ ಬ್ಯಾಂಕ್ಸಿಗೆ ಎಲ್ಲನೂ ಶಾರ್ಟ್ ಟರ್ಮು ಮತ್ತು ಮೀಡಿಯಂ ಟರ್ಮ್ ಲೋನ್ಸನ್ನು, ಮತ್ತು ದೀರ್ಘಾವಧಿ ಸಾಲವನ್ನು ಕೊಡುವಂತಹ ಕಮರ್ಷಿಯಲ್ ಬ್ಯಾಂಕ್ಸು ಮತ್ತು SBIಗೆ ಲಾಂಗ್ ಟರ್ಮ್ ಲೆಂಡಿಂಗನ್ನು ದೀರ್ಘಾವಧಿ ಸಾಲವನ್ನು ಕೊಡ್ತಾ ಹೋಗುತ್ತೆ.
ಆಮೇಲೆ ಸಬ್ಸ್ಕ್ರಿಪ್ಷನ್ ಟು ಶೇರ್ ಕ್ಯಾಪಿಟಲ್, ಷೇರು ಬಂಡವಾಳಕ್ಕೆ ವಂತಿಗೆಯನ್ನು ನೀಡುವಂಥದ್ದು. ಎನಿ ಶೇರ್ ಮಾರ್ಕೆಟ್ ಆರ್ ಎನಿ ಶೇರ್ಸ್ ದಟ್ ಇಸ್ ಕಾಲ್ಡ್ ಬೈ ದಿ ಬ್ಯಾಂಕ್ಸ್, ಈ ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳ ಷೇರು ಬಂಡವಾಳಕ್ಕೆ ವಂತಿಗೆಯನ್ನು, ಸಬ್ಸ್ಕ್ರಿಪ್ಷನನ್ನು ಕೊಡುವಂತಹ ಕೆಲಸವನ್ನು ಕೂಡ, ಸೊ ದಟ್ ಅವರಿಗೆ ಒಂದು ಫೈನಾನ್ಸ್ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ, ಅವರಿಗೆ ಒಂದು ಹೆಚ್ಚು ಅವಕಾಶ ಸಿಗಲಿ, ಹಣ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾಡುವಂಥದ್ದು. ಆಮೇಲೆ ಲಾಂಗ್ ಟರ್ಮ್ ಲೋನ್ಸ್ ಟು ಸ್ಟೇಟ್ ಗೌರ್ಮೆಂಟ್ಸ್, ಯಾವಾಗಲೇ ರಾಜ್ಯ ಸರ್ಕಾರ ಕಷ್ಟದಲ್ಲಿದ್ದರೆ ಅಥವಾ ರಾಜ್ಯ ಸರ್ಕಾರ ಗ್ರಾಮೀಣ ಅಭಿವೃದ್ಧಿಗೆ ಏನಾದರೂ ಒಂದು ಯೋಜನೆ ತಗೊಂಡು ಅದಕ್ಕೆ ಹಣ ಹಾಕೋದಕ್ಕೆ ಕಷ್ಟ ಆಗ್ತಾ ಇದ್ರೆ ಆವಾಗ ಲಾಂಗ್ ಟರ್ಮ್ ಲೋನ್ಸ್ ಆರ್ ಗಿವನ್ ಟು ಸ್ಟೇಟ್ ಗೌರ್ಮೆಂಟ್. ವೆನ್ ಎವರ್ ದ ಸ್ಟೇಟ್ ಗೌರ್ಮೆಂಟ್ಸ್ ನೀಡ್ಸ್ ಮನಿ ಅಥವಾ ನೀಡ್ಸ್ ಕ್ಯಾಪಿಟಲ್ ಟು invest it in the rural development or agricultural activities, then NABARD comes forward to give long-term loans to state government. And it also provides training, research and consultancy services. ಇದು ರೈತರಿಗೆ ಬೇಕಾಗಿರುವಂತಹ ತರಬೇತಿ ಕಾರ್ಯಕ್ರಮಗಳನ್ನು ಅಥವಾ ರೈತರಿಗೆ ಸಾಲ ಕೊಡುವಂತಹ ಸಂಸ್ಥೆಗೆ ಬೇಕಾಗಿರುವಂತಹ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರಲ್ಲಿ, ಸಂಶೋಧನೆಯನ್ನು ಮಾಡೋದ್ರಲ್ಲಿ, ಮತ್ತು ಕನ್ಸಲ್ಟೆನ್ಸಿ, ಸಮಾಲೋಚನೆ ಸೇವೆ, ಏನಾದರೂ ಒಂದು ಸಹಾಯ ಬೇಕು, ಯಾವ ರೀತಿ ಹಣ ಒದಗಿಸ್ಬೇಕು, ಎಷ್ಟು ಬಡ್ಡಿ ದರ ಹಾಕಬೇಕು, ಯಾವುದಕ್ಕೆ ಸಾಲ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು, ಇದರ ಬಗ್ಗೆ ಏನಾದರೂ ಒಂದು ಕನ್ಸಲ್ಟೆನ್ಸಿ ಬೇಕು ಅಂದರೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ NABARD ಇತರೆ ಹಣಕಾಸು ಸಂಸ್ಥೆಗಳಿಗೆ ಕೊಡ್ತಾ ಹೋಗುತ್ತೆ. ಅಂದರೆ ಗ್ರಾಮೀಣ ಅಭಿವೃದ್ಧಿಗೆ ಹಣಕಾಸನ್ನು ಒದಗಿಸುವಂತಹ ಸಂಸ್ಥೆಗಳಿಗೆ ಈ ರೀತಿಯ ಸಹಾಯವನ್ನು ಮಾಡ್ತಾ ಹೋಗುತ್ತೆ. Then it achieves coordination among different institutions. ವಿವಿಧ ಸಂಸ್ಥೆಗಳ ನಡುವೆ ಸಮನ್ವಯ ಸಾಧನೆ. ನಾನು ನಿಮ್ಗೆ ಆವಾಗಲೇ ಹೇಳೋದಲ್ಲ, ಯಾವ್ಯಾವ ಸಂಸ್ಥೆಗಳು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಾಲವನ್ನು ಕೊಡ್ತಾ ಇದೆಯೋ ಆ ಎಲ್ಲ ಸಂಸ್ಥೆಗಳ ಜೊತೆ ಒಂದು ಸಮನ್ವಯವನ್ನು, ಒಂದು ಕೋಆರ್ಡಿನೇಷನನ್ನು ಡೆವಲಪ್ ಮಾಡ್ಕೊಳ್ಳುತ್ತೆ. RRB ಯಾರಿಗೆ ಸಾಲ ಕೊಡ್ತಿದ್ದಾರೆ, ಸ್ಟೇಟ್ ಇದು ಕಮರ್ಷಿಯಲ್ ಬ್ಯಾಂಕ್ಸ್ ಯಾರಿಗೆ ಕೊಡ್ತಿದ್ದಾರೆ, ಕೋಆಪರೇಟಿವ್ ಸೊಸೈಟೀಸ್ ಯಾರಿಗೆ ಸಾಲ ಕೊಡ್ತಿದ್ದಾರೆ, ಯಾವ ವಿಷಯಕ್ಕೆ ಕೊಡ್ತಿದ್ದಾರೆ, ಯಾವ ಉದ್ದೇಶಕ್ಕೋಸ್ಕರ ಕೊಡ್ತಿದ್ದಾರೆ, ಇದನ್ನು ತಿಳ್ಕೊಳ್ಳುವಂಥದ್ದು. ಮತ್ತು ಒಂದು ಸಮನ್ವಯವನ್ನು ಸಾಧಿಸಿ ನೀವು ಇದಕ್ಕೆ ಕೊಡಿ, ನೀವು ಇದಕ್ಕೆ ಕೊಡಿ ಅಂತ ಹೇಳಿ ಒಂದು ರೀತಿಯ ಸಾಲವನ್ನು ಒಂದು ರೀತಿ ಸ್ಟ್ರೀಮ್ ಲೈನ್ ಮಾಡೋ ಕೆಲಸವನ್ನು NABARD ಮಾಡ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಇಸ್ ಇನ್ಸ್ಪೆಕ್ಷನ್ ಆಫ್ ಬ್ಯಾಂಕ್ಸ್. ಇನ್ಸ್ಪೆಕ್ಷನ್ ಆಫ್ ಬ್ಯಾಂಕ್ಸ್ ಅಂತ ಬಂದಾಗ ಇಟ್ ಇನ್ಸ್ಪೆಕ್ಟ್ಸ್ ಅಂಡ್ ಸೂಪರ್ವೈಸಸ್ ದಿ ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಟು periodically ensure that the development of rural finance and farmers welfare. ಅಂದರೆ ಪದೇ ಪದೇ ಅವ್ರನ್ನ ಮೇಲ್ವಿಚಾರಣೆ ಮಾಡೋದು ಅಥವಾ ಅವ್ರ ಮೇಲೆ ಒಂದು ರೀತಿ ನಿಗವನ್ನು ಇಡುವಂಥದ್ದು. ಕಾರಣ ಏನು ಅಂತಂದರೆ, ಕರೆಕ್ಟಾಗಿ ಇವರು ಸಾಲವನ್ನು ಕೊಡ್ತಿದ್ದಾರಾ, ಅಂದರೆ ಗ್ರಾಮೀಣ ಹಣಕಾಸು ಮತ್ತು ರೈತರ ಕಲ್ಯಾಣದ ಅಭಿವೃದ್ಧಿಗೆ ಟೈಮಿಗೆ ಸಾಲವನ್ನು ಕೊಡ್ತಾ ಇದ್ದಾರಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಪದೇ ಪದೇ ಮೇಲ್ವಿಚಾರಣೆಯನ್ನು ಮತ್ತು ಪರಿಶೀಲನೆಯನ್ನು ಮಾಡ್ತಾ ಹೋಗುತ್ತೆ. ಅಂದರೆ ಒಂದು ರೀತಿ ಕಂಟ್ರೋಲು ಇರುತ್ತೆ, ಜೊತೆಗೆ ಪರಿಸ್ಥಿತಿ ಏನಿದೆ ಅನ್ನೋದು NABARDಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಇದು ಕೆಲಸ ಮಾಡುತ್ತೆ. ಇಟ್ ಸೂಪರ್ವೈಸಸ್ and monitors the work of the regional rural banks and cooperative societies. Then it gives suggestions for removal of problems. ಸಮಸ್ಯೆ ನಿವಾರಣೆಗೆ ಸಲಹೆಗಳನ್ನು ಕೊಡೋದು, ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂತ ಏನು ಹೇಳಿದೆ. ಇಫ್ ದೇರ್ ಆರ್ ಎನಿ ಪ್ರಾಬ್ಲಮ್ಸ್, ಫಾರ್ ಎಕ್ಸಾಂಪಲ್ ನಾನು ರೀಜನಲ್ ರೂರಲ್ ಬ್ಯಾಂಕ್ಸ್ ಮಾಡುವಾಗ ಹೇಳಿದೆ, ಸರ್ಕಾರಗಳು ಸಾಲ ಮನ್ನಾ ಅಂತ ಹೇಳಿ ಅನೌನ್ಸ್ ಮಾಡುತ್ತೆ. ಆದರೆ ಈ ಸಾಲವನ್ನು ಮನ್ನಾ ಮಾಡಿದ ಹಣ ಏನು ರೈತರಿಗೆ ಕೊಟ್ಟಿದ್ದಾರೆ ಬ್ಯಾಂಕ್ಸು, ಆ ಹಣವನ್ನು ಕೊಡೋದ್ರಲ್ಲಿ ವಿಳಂಬ ಮಾಡುತ್ತೆ. ಇದರಿಂದ ಸಾಲದ ಹೊರೆ ಬ್ಯಾಂಕಿನ ಮೇಲೆ ಹೇರ್ತಾನೆ ಹೋಗುತ್ತೆ. ಅನೇಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಮಾರನೇ ದಿನ ರೈತ ಬಂದು ನಮ್ಮ ಸಾಲ ಮನ್ನಾ ಆಗಿದೆ, ಹೊಸದಾಗಿ ಸಾಲ ಕೊಡಿ ಅಂತ ಕೇಳಬಹುದು. ಈ ಥರದ ಹಲವಾರು ಸಮಸ್ಯೆಗಳು ಬ್ಯಾಂಕ್ಗಳಿಗೆ, ಸಹಕಾರಿ ಸಂಸ್ಥೆಗಳಿಗೆ ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಗೆ ಎದುರಾಗುತ್ತೆ. ಈ ಥರದ ಸಮಸ್ಯೆಗಳು ಉಂಟಾದಾಗ NABARD ಈ ಸಮಸ್ಯೆ ನಿವಾರಣೆಗೆ ಸಲಹೆಗಳನ್ನು ಕೊಡ್ತಾ ಹೋಗುತ್ತೆ. ಇಟ್ ಸಜೆಸ್ಟ್ ರೆಮಿಡೀಸ್ ಫಾರ್ ದಿ ರಿಮೂವಲ್ ಆಫ್ ದೀಸ್ ಪ್ರಾಬ್ಲಮ್ಸ್ ವೆನ್ಎವರ್ ದಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ದಟ್ ಇಸ್ ಫೈನಾನ್ಸಿಂಗ್ ರೂರಲ್ ಡೆವಲಪ್ಮೆಂಟ್ ಎನ್ಕೌಂಟರ್ಸ್ ಎನಿ ಪ್ರಾಬ್ಲಮ್. NABARD comes forward to give the consultancy services and tries to remove the problem of those financial institutions.
ಆಮೇಲೆ ಗೈಡೆನ್ಸ್ ಫಾರ್ ಫಾರ್ಮ್ಯುಲೇಷನ್ ಆಫ್ ಪಾಲಿಸೀಸ್ ಅಂಡ್ ಸ್ಕೀಮ್ಸ್, ಕಾರ್ಯನೀತಿಗಳು ಮತ್ತು ಯೋಜನೆಗಳನ್ನು ಸೂತ್ರೀಕರಣ ಮಾಡೋದಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಕೊಡುವಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯಾರಿಗೆ ಸಾಲ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ಉದ್ದೇಶಕ್ಕೆ ಕೊಡಬೇಕು, ಇದರ ಬಗ್ಗೆ ಕ್ಲಾರಿಟಿ ಇಲ್ಲದಿದ್ದರೆ, ಒಂದು ರೀತಿ ಇದರ ಸಂಪೂರ್ಣ ವಿವರ ಬ್ಯಾಂಕ್ ಹತ್ರ ಆಗಲಿ ಅಥವಾ ಹಣಕಾಸು ಸಂಸ್ಥೆಗಳ ಹತ್ರ ಆಗಲಿ ಇಲ್ಲದೆ ಹೋದರೆ ಸಾಲ ಯಾರಿಗೆ ಕೊಡಬೇಕು ಅವ್ರಿಗೆ ಹೋಗ್ತಿರಲ್ಲ, ಯಾರಿಗೆ ಬಿಡುವ ಅವರಿಗೆ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಬಾರ್ಡು ಮುಂದೆ ಬಂದು ಯಾವ ಥರದ ಯೋಜನೆಯನ್ನು ರೂಪಿಸ್ಕೋಬೇಕು, ಯಾವ ಥರದ ನೀತಿಯನ್ನು ರೂಪಿಸ್ಕೋಬೇಕು, ಒಂದು ಸರಿಯಾದ ಮಾರ್ಗದರ್ಶನವನ್ನು ಕೊಡೋದಕ್ಕೆ, ಸರಿಯಾದ ಮಾರ್ಗದರ್ಶನವನ್ನು ಸೂತ್ರೀಕರಣ ಮಾಡೋದಕ್ಕೆ, ಸೊ ಗೈಡೆನ್ಸ್ ಫಾರ್ ಫಾರ್ಮ್ಯುಲೇಷನ್ ಆಫ್ ಪಾಲಿಸೀಸ್ ಆ್ಯಂಡ್ ಸ್ಕೀಮ್ಸ್, ಕಾರ್ಯನೀತಿಗಳು ಮತ್ತು ಯೋಜನೆಗಳ ಸೂತ್ರೀಕರಣಕ್ಕೆ ಮಾರ್ಗದರ್ಶನವನ್ನು ಸಹ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಬಾರ್ಡ್ ಈಸ್ ರೈಟ್ಲಿ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದಿ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್. ಅದನ್ನು ಒಂದು ರೀತಿ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ ಅಂತ ಕರೆದಿರೋದ್ರಲ್ಲಿ ಬೇರೆ ಒಂದು ಎರಡನೇ ಮಾತೇ ಇಲ್ಲ. ಯಾಕೆಂದರೆ ನಬಾರ್ಡ್ ಟೇಕ್ಸ್ ಕೇರ್ ಆಫ್ ಆಲ್ ರೂರಲ್ ಡೆವಲಪ್ಮೆಂಟಲ್ ಆ್ಯಂಡ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಇನ್ ದಿ ಎಕಾನಮಿ. ಇದರ ಜೊತೆ ನಬಾರ್ಡು ಇತ್ತೀಚೆಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಹಲವಾರು, ಯು ಕ್ಯಾನ್ ಕಾಲ್ ದೆಮ್ ಆಸ್ ಸಮ್ ಆಫ್ ದಿ ಇನೋವೇಷನ್ಸ್ ದಟ್ ಇಸ್ ಟೇಕನ್ ಬೈ ನಬಾರ್ಡ್. ಒಂದು ದ ಸ್ಕೀಮ್ ಆಫ್ ಕಿಸಾನ್ ಕ್ರೆಡಿಟ್ ಕಾರ್ಡ್. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಹೇಗೆ ಅಂತಂದರೆ, ರೈತರಿಗೆ ಒಂದು ಕ್ರೆಡಿಟ್ ಕಾರ್ಡನ್ನು ಕೊಡುವಂಥದ್ದು. ಅದರಲ್ಲಿ ರೈತ ಯಾವಾಗ ಅವನಿಗೆ ಅವಶ್ಯಕತೆ ಇದೆಯೋ ಅಥವಾ ಯಾವಾಗ ಅವನಿಗೆ ಭಾಳ ಕಷ್ಟದಲ್ಲಿದ್ದಾನೋ ಆಗ 3,000 ರೂಪಾಯಿಯಷ್ಟು ಅವನ ಕ್ರೆಡಿಟ್ ಕಾರ್ಡ್ ಮೂಲಕ ಅವನು ATM ಅಲ್ಲಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ದಿಸ್ ಕಾರ್ಡ್ ಈಸ್ ಗಿವನ್ ಬೈ ನಬಾರ್ಡ್ ಸೊ ದಟ್ ದೆರ್ ಇಸ್ ಈಸಿ ಫೈನಾನ್ಷಿಯಲ್ ಆಕ್ಸೆಸಿಬಿಲಿಟಿ ಫಾರ್ ದ ಫಾರ್ಮರ್ ವೆನ್ ಎವರ್ ಹಿ ನೀಡ್ಸ್ ಇಟ್. ಅಂದರೆ ಅವನಿಗೆ ಸಡನ್ನಾಗಿ ಏನಾದರೂ ಹಣ ಬೇಕು ಅಂತಾದಾಗ ತಕ್ಷಣಕ್ಕೆ ಅವನಿಗೆ ಒಂದು ಸಣ್ಣ ಮೊತ್ತದ ಹಣದ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರುವಂಥದ್ದು. ಕೆಲವೊಂದು ಸತಿ ಬೀಜ ಕೊಂಡ್ಕೊಳ್ಳೋಕೆ ಹೋಗಿರ್ತಾನೆ ಅಥವಾ ರಸಗೊಬ್ಬರ ಕೊಂಡ್ಕೊಳ್ಳೋಕೆ ಹೋಗಿರ್ತಾರೆ, ಆವಾಗ ಹಣದ ಕೊರತೆ ಬರ್ಬೋದು ಅಥವಾ ಹಣ ಶಾರ್ಟೇಜ್ ಬರ್ಬೋದು. ಅಂಥ ಟೈಮಲ್ಲಿ ATM ಇಂದ ತನಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ 3,000 ರೂಪಾಯಿ ಗರಿಷ್ಠ ಅಷ್ಟೇ ಡ್ರಾ ಮಾಡ್ಕೊಳ್ಳೋಕ್ಕಾಗೋದು. ಸೊ ಹಾಗಾಗಿ ಅವರು ಈ ಕಾರ್ಡನ್ನು ಬಳಸಿ ಹಣವನ್ನು ಡ್ರಾ ಮಾಡ್ಬೋದು. Then increase the flow of credit in service area of weaker cooperative banks. ದುರ್ಬಲ ಸಹಕಾರಿ ಬ್ಯಾಂಕ್ಗಳ ಸೇವಾ ಪ್ರದೇಶಗಳಲ್ಲಿ ಉದ್ದರಿ ಪ್ರವಾಹದ ಹೆಚ್ಚಳ. ಅಂದರೆ ಎಲ್ಲಿ ಕೋಆಪರೇಟಿವ್ ಸೊಸೈಟೀಸ್ಗೆ ಸಾಕಷ್ಟು ಹಣಕಾಸಿನ ಬೆಂಬಲ ಇಲ್ವೋ, when they don't have a strong financial source, the NABARD tries to identify these weaker cooperative banks and provides service to that particular area where there are weaker cooperative banks. Weaker cooperative banks ಅಂದರೆ ಯಾವ ಬ್ಯಾಂಕಲ್ಲಿ ಆರ್ಥಿಕವಾಗಿ ಸಬಲತೆ ಇಲ್ವೋ, ಆರ್ಥಿಕವಾಗಿ ಅವು ಹಿಂದುಳಿದಿದೆಯೋ, ಹಣಕಾಸಿನ ಒಂದು ಸಪೋರ್ಟ್ ಇಲ್ವೋ ಅಂಥದ್ದನ್ನು ವೀಕರ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಇಲ್ಲಿ ಟು ಟ್ರೈ ಟು ಇನ್ಕ್ರೀಸ್ ದಿ ಫ್ಲೋ ಆಫ್ ಕ್ರೆಡಿಟ್ ಟು ದೀಸ್ ವೀಕರ್ ಕೋಆಪರೇಟಿವ್ ಬ್ಯಾಂಕ್ಸ್, that work is done by NABARD. Then increase credit facilities to handloom weavers. ಕೈಮಗ್ಗ ನೇಕಾರರಿಗೆ ಹೆಚ್ಚಿನ ಸಾಲದ ಸೌಲಭ್ಯಗಳು. ನಾನು ನಿಮ್ಗೆ ಹೇಳಿದೆ, ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಮತ್ತು ಗುಡಿ ಕೈಗಾರಿಕೆಗಳು, ವೀವಿಂಗು ಅಥವಾ ನೀವು ಹ್ಯಾಂಡ್ಲೂಮ್ಸು, ಇದೆಲ್ಲ ಕೂಡ ಗುಡಿ ಕೈಗಾರಿಕೆಗೆ ಬರುತ್ತೆ, ಕಾಟೇಜ್ ಇಂಡಸ್ಟ್ರಿಗೆ ಬರುತ್ತೆ. ಆ್ಯಂಡ್ ವಿಚ್ ಪ್ಲೇಸ್ ಅ ವೆರಿ ಪ್ರೈಮರಿ ರೋಲ್ ಇನ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ರೂರಲ್ ಏರಿಯಾಸ್. ಸೊ NABARD gives credit facilities to these handloom weavers. ಏನಾದರೂ ಅವನಿಗೆ ದಾರ ತೊಗೊಳ್ಳೋದಕ್ಕೋ ಅಥವಾ ಬಣ್ಣ ತೊಗೊಳ್ಳೋದಕ್ಕೆ ಯಾವುದಕ್ಕಾದರೂ ಸಡನ್ನಾಗಿ ಹಣ ಬೇಕು ಅಂತಂದರೆ ಅವನಿಗೆ ಹೆಚ್ಚಿನ ಸಾಲದ ಸೌಲಭ್ಯದ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಇನ್ಕ್ರೀಸ್ ಕ್ರೆಡಿಟ್ ಫೆಸಿಲಿಟೀಸ್ ಟು ದೀಸ್ ಹ್ಯಾಂಡ್ಲೂಮ್ ವೀವರ್ಸ್. ದ ಮೇನ್ ಆಬ್ಜೆಕ್ಟಿವ್ ಆಫ್ NABARD ಈಸ್ ಟು ಸಪೋರ್ಟ್ ದಿ ರೂರಲ್ ಡೆವಲಪ್ಮೆಂಟ್. ಒಂದು ರೀತಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇರೋರ ಅಭಿವೃದ್ಧಿ, ಅವರ ಸ್ಟೇಟಸನ್ನು ಇಂಪ್ರೂವ್ ಮಾಡೋದು ಅಥವಾ ಅವರ ಸ್ಟ್ಯಾಂಡ್ ಆಫ್ ಲಿವಿಂಗನ್ನು, ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು
ವಹಿಸುತ್ತೆ. ದೆನ್ ರೀಫೈನಾನ್ಸ್ ಆಫ್ ಮೈನರ್ ಇರಿಗೇಷನ್ ಕಿರು ನೀರಾವರಿಗೆ ಮರು ಹಣಕಾಸಿನ ಸೌಲಭ್ಯವನ್ನು ಒದಗಿಸೋದು. ನೋಡಿ, ಮೈನರ್ ಇರಿಗೇಷನ್ ಅಂದಾಗ ದಿಸ್ ಈಸ್ ದಿ ಇರಿಗೇಷನ್ ವಿಚ್ ಕ್ಯಾನ್ ಬಿ ಟೇಕನ್ ಅಪ್ ಅಟ್ ದಿ ಇಂಡಿವಿಜುವಲ್ ಲೆವೆಲ್. ಅಂದರೆ ಪ್ರತಿಯೊಬ್ಬ ರೈತನು ತನ್ನ ವೈಯಕ್ತಿಕ ಮಟ್ಟದಲ್ಲಿ ತಗೊಳ್ಬಹುದಾದಂತಹ ಕೆಲವೊಂದು ನೀರಾವರಿ ಯೋಜನೆಗಳು. ಇದಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿನ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಹಣದಲ್ಲೇ ಅವನು ತನ್ನ ನೀರಾವರಿ ಸೌಲಭ್ಯವನ್ನು ಉಪಯೋಗ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ದ್ರಾಕ್ಷಿ ಬೆಳೆಗಾರರಾದರೆ ಅಥವಾ ಯಾವುದಾದ್ರೂ ಹೂವನ್ನು ಬೆಳೀತಾ ಇರೋರಾದರೆ, ಈ ದ್ರಾಕ್ಷಿ ಬೆಳೆಗಾರರಿಗಾದರೆ ಡ್ರಿಪ್ ಇರಿಗೇಷನ್, ಹನಿ ನೀರಾವರಿ ಸಾಕಾಗುತ್ತೆ. ಅಥವಾ ಒಂದು ರೀತಿ ಸೌತೆಕಾಯಿ ಅಥವಾ ಈ ತರಕಾರಿ ಬಳ್ಳಿಯಲ್ಲಿ ಬೆಳೆಯುವಂತಹ ಈ ತರಕಾರಿಗಳು, ಹಣ್ಣುಗಳು, ಇದನ್ನ ಉಪಯೋಗ ಮಾಡ್ತಿದ್ದ ಯಾರು ಉತ್ಪಾದನೆ ಮಾಡ್ತಿದ್ದಾರೋ ಅವ್ರಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ. ಸ್ಪ್ರಿಂಕ್ಲರ್ ಇರಿಗೇಷನ್, ತುಂತುರು ನೀರಾವರಿ ಬೇಕಾಗತ್ತೆ. ಇದಕ್ಕೆಲ್ಲ ಸ್ವಲ್ಪ ಹಣ ಖರ್ಚಾಗತ್ತೆ. ಸೊ ಯಾವ ಬ್ಯಾಂಕು, ಯಾವ ಹಣಕಾಸು ಸಂಸ್ಥೆಗಳು ಅಥವಾ ಯಾವ ಬ್ಯಾಂಕ್ಗಳು ಈ ಮೈನರ್ ಇರಿಗೇಷನ್ಗೆ, ಕಿರು ನೀರಾವರಿಗೆ ಸಾಲವನ್ನು ಕೊಡ್ತಾ ಇದ್ದಾರೋ ಅವರಿಗೆ ಪುನರ್ಧನವನ್ನು ಕೊಡೋ ಕೆಲಸವನ್ನು, ರೀಫೈನಾನ್ಸಿಂಗ್ ಫಾರ್ ಮೈನರ್ ಇರಿಗೇಷನ್, ಅವರಿಗೆ ಸಾಲದ ಸೌಲಭ್ಯವನ್ನು ನಬಾರ್ಡ್ ಮಾಡ್ತಾ ಹೋಗುತ್ತೆ. ನಬಾರ್ಡ್ ನೇರವಾಗಿ ರೈತರಿಗೆ ಸಾಲ ಕೊಡೋದಿಲ್ಲ. ಇಟ್ ಆಲ್ವೇಸ್ ಫೈನಾನ್ಸಸ್ ದಿ ಇನ್ಸ್ಟಿಟ್ಯೂಷನ್ಸ್ ವಿಚ್ ಈಸ್ ಪ್ರೊವೈಡಿಂಗ್ ಫೈನಾನ್ಸ್ ಫಾರ್ ದೀಸ್ ಫಾರ್ಮರ್ಸ್ ಡೈರೆಕ್ಟ್ಲಿ. ಸೊ ಹಾಗಾಗಿ ಇದು ಇಂಡೈರೆಕ್ಟ್ ಆಗಿ ರೈತರಿಗೆ ಸಾಲವನ್ನು ಕೊಡೋ ಕೆಲಸವನ್ನು ಮಾಡುತ್ತೆ. ದೆನ್ ಮೈಕ್ರೋ ಫೈನಾನ್ಸ್ ಇನೋವೇಷನ್ಸ್, ಕಿರು ಹಣಕಾಸಿನ ನವ ಪ್ರವಾಹನಗಳು. ಮೈಕ್ರೋ ಫೈನಾನ್ಸ್ ಇನೋವೇಷನ್ಸ್ ಅಂದಾಗ ಇದು ಒಂದು ರೀತಿ ಹೊಸದಾಗಿ ಬೆಳೆದಿರುವಂಥದ್ದು ಮೈಕ್ರೋ ಫೈನಾನ್ಸು, ಕಿರು ಹಣಕಾಸು. ಈ ಮೈಕ್ರೋ ಫೈನಾನ್ಸ್ ಇಟ್ ಈಸ್ ಗೇನಿಂಗ್ ಪ್ರಾಮಿನೆನ್ಸ್ ಟುಡೇ ಬಿಕಾಸ್ ಇದು ಒಂದು ರೀತಿ ದಿನನಿತ್ಯ ಅವತ್ತು ಉತ್ಪಾದನೆ ಮಾಡಿ ಅಥವಾ ಅವತ್ತು ಮಾರಾಟ ಮಾಡಿ ಅವತ್ತು ಹಣ ಜೀವನ ಮಾಡುವಂಥ ಜನರಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿ, ಈ ಸಾಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಸಾರಿ ನಾವು ಈ ರೋಡ್ ಬದಿಯಲ್ಲಿ ಆಹಾರವನ್ನು ಮಾರಾಟ ಮಾಡ್ತಿರೋರು, ಊಟ ಅಡುಗೆ ಮಾಡಿ ಊಟ ಬಡಿಸ್ತಾ ಇರೋವಂಥವ್ರಾಗಿರ್ಬೋದು, ಅಥವಾ ಹೂ ಮಾರೋರಾಗಿರ್ಬೋದು, ಅಥವಾ ತರಕಾರಿ ಮಾರೋರಾಗಿರ್ಬೋದು, ಇವರು ಯೂಶುವಲ್ ಆಗಿ ಈ ಮೈಕ್ರೋ ಫೈನಾನ್ಸ್ನ ಮೊರೆ ಹೋಗ್ತಾರೆ. ಬೆಳಗ್ಗೆ ಹೊತ್ತು ಒಂಚೂರು ಹಣವನ್ನು ತಗೊಂಡು ಅದನ್ನು ಸಂಜೆವರೆಗೂ ವ್ಯಾಪಾರ ಮಾಡಿ ಒಂದು ಸ್ವಲ್ಪ ಬಡ್ಡಿ ಸೇರಿಸಿ ಹಣವನ್ನು ವಾಪಸ್ ಕೊಡೋ ಕೆಲಸವನ್ನು ಮಾಡ್ತಾರೆ ಮೈಕ್ರೋ ಫೈನಾನ್ಸಲ್ಲಿ. ಇದಕ್ಕೆ ನಬಾರ್ಡ್ ಇತ್ತೀಚೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದೆ. ಯಾಕೆಂದರೆ ಇದರಲ್ಲಿ ದಿನನಿತ್ಯ ಕೂಲಿ ಮಾಡುವಂತಹ ಎಷ್ಟೋ ಜನರಿಗೆ ಇದು ಸಹಾಯ ಮಾಡ್ತಾ ಇದೆ. ಸೊ ಹಾಗಾಗಿ ದೇರ್ ಆರ್ ನ್ಯೂ ಇನೋವೇಷನ್ಸ್ ದ್ಯಾಟ್ ನಬಾರ್ಡ್ ಈಸ್ ಟೇಕಿಂಗ್. ಹೊಸ ಆವಿಷ್ಕಾರಗಳನ್ನು, ಹೊಸ ನವ ಪ್ರವಾಹನವನ್ನು ಮಾಡ್ತಾನೆ ಹೋಗ್ತಾ ಇದೆ. ಇದರ ಮೂಲಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿಯನ್ನು ಉತ್ತೇಜನ ಮಾಡಬೇಕು ಮತ್ತು ಅದರಲ್ಲಿ ಸಾಕಷ್ಟು ಅಭಿವೃದ್ಧಿ ಪಡಿಸಬೇಕು ಅನ್ನೋದು ನಬಾರ್ಡ್ನ ಪ್ರಮುಖವಾದ ಉದ್ದೇಶ. ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆ, ಗ್ರಾಮೀಣ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟ ಚಟುವಟಿಕೆಗೆ ಯಾವುದೇ ಸಂಸ್ಥೆಗಳು ಹಣಕಾಸು ಕೊಡೋದಕ್ಕೆ ಮುಂದೆ ಬಂದ್ರೂ ನಬಾರ್ಡ್ ಅದನ್ನು ಬೆಂಬಲವಾಗಿ ನಿಲ್ಲುತ್ತೆ. ನಬಾರ್ಡ್ ಅದಕ್ಕೆ ಸಾಕಷ್ಟು ಸಪೋರ್ಟನ್ನು ಮಾಡುತ್ತೆ. ಸೊ ಹಾಗಾಗಿ ನಬಾರ್ಡ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ಇನ್ ಫೈನಾನ್ಸಿಂಗ್ ಅಗ್ರಿಕಲ್ಚರ್ ಆ್ಯಂಡ್ ಎಲೀಡ್ ಆಕ್ಟಿವಿಟೀಸ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಆ್ಯಂಡ್ ರೈಟ್ಲಿ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದಿ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ ಆಫ್ ದಿ ಎಕಾನಮಿ. ಸೊ ನೀವು ಪೂರ್ತಿ ಇದರ ಸಾರಾಂಶವನ್ನು ನೋಡಿದ್ರೆ, ನಬಾರ್ಡ್ ಈಸ್ ಅನ್ ಅಪೆಕ್ಸ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಫೈನಾನ್ಸ್. ಇಟ್ ಈಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್ ಇನ್ ಫೈನಾನ್ಸಿಂಗ್ ರೂರಲ್ ಆಕ್ಟಿವಿಟೀಸ್ ಆ್ಯಂಡ್ ಈಸ್ ಕಮಿಂಗ್ ಅಪ್ ವಿತ್ ಮೆನಿ ಇನೋವೇಷನ್ಸ್ ಟೈಮ್ ಟು ಹೆಲ್ಪ್ ದಿ ಅಗ್ರಿಕಲ್ಚರಲ್ ಸೆಕ್ಟರ್. ನಬಾರ್ಡ್ ಕೃಷಿ ಹಣಕಾಸು ಒದಗಿಸುವಂತಹ ಅಪೆಕ್ಸ್ ಬ್ಯಾಂಕ್ ಅಥವಾ ಪ್ರಮುಖ ಬ್ಯಾಂಕ್ ಆಗಿದೆ. ಗ್ರಾಮೀಣ ಚಟುವಟಿಕೆಗೆ ಹಣಕಾಸು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮತ್ತು ಕೃಷಿ ವಲಯಕ್ಕೆ ಸಹಾಯ ಮಾಡೋದಕ್ಕೆ ಕಾಲಕ್ಕೆ ಅನೇಕ ಆವಿಷ್ಕಾರಗಳನ್ನು, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾನೆ ಇದೆ. ಸೊ ಹಾಗಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮತ್ತು ಕೃಷಿ ಚಟುವಟಿಕೆಯಲ್ಲಿ ನಬಾರ್ಡ್ನ ಪಾತ್ರ ಬಹಳ ಪ್ರಮುಖವಾದ್ದು. So this is about NABARD and the functions of NABARD towards agriculture and rural development. Thank you.